ಒಂದು ಕೈಯಲ್ಲಿ ಬಾಂಡ್ ಪೇಪರ್, ಒಂದು ಕೈಯಲ್ಲಿ ನಿಮ್ಮ ಸಮಸ್ಯೆ, ಇವೆರಡನ್ನು ಇಟ್ಕೊಂಡ್ರೆ ನೀವು ಮುಂದಿನ ದಿನಗಳಲ್ಲಿ ನಿಮ್ಮೂರಿನ ಒಂದು ಭವಿಷ್ಯನ ನೀವು ರೂಪಿಸಬಹುದು. ಅಭ್ಯರ್ಥಿ ಯಾರೇ ಆಗಿರ್ಲಿ, ಪಕ್ಷ ಯಾವುದೇ ಆಗಿರ್ಲಿ, ನಮಗೆ ಅಭಿವೃದ್ಧಿ ಬೇಕು. ನಮ್ಮ ಜಾತಿಯವ್ರಿಗೆ ಓಟ್ ಹಾಕಿ, ನಮ್ಮ ಪಕ್ಷವ್ರಿಗೆ ಓಟ್ ಹಾಕಿ ಅನ್ನೋದನ್ನ ಬಿಡಿ, ನಮ್ಮ ಊರನ್ನ ಉದ್ಧಾರ ಮಾಡಬೇಕು ಅನ್ನೋದಕ್ಕೋಸ್ಕರ ಓಟ್ ಹಾಕಿ. ಬಗೆಹರಿಸಲು ವಿಫಲವಾದರೆ ಇವರು ರಿಸೈನ್ ಮಾಡಬೇಕಾಗ್ತದೆ. ಸ್ನೇಹಿತರೆ ನಮಸ್ಕಾರ. ಇವತ್ತೊಂದು ಹೊಸ ವಿಶೇಷವಾದ ಒಂದು ಚರ್ಚೆ ಮಾಡಲು ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಏನಪ್ಪ ಚರ್ಚೆ ಅಂದ್ರೆ, ಮುಂದಿನ ದಿನಗಳಲ್ಲಿ ಈಗ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬರೋದಿದೆ. ಸೊ ಈ ಗ್ರಾಮ ಪಂಚಾಯತಿ ಎಲೆಕ್ಷನ್ ನ ಪ್ರತಿಯೊಬ್ಬ ಯುವಕರು ಚಾಲೆಂಜ್ ಆಗಿ ತಗೋಬೇಕು. ಯಾಕೆ ಅಂದ್ರೆ ಈಗಿರ್ತಕ್ಕಂಥ ಗ್ರಾಮ ಪಂಚಾಯತಿ ಮೆಂಬರ್ಗಳು ನಿಮ್ಮೂರಲ್ಲಿ ಎಷ್ಟೆಷ್ಟು ಕೆಲಸ ಮಾಡಿದ್ದಾರೆ ಅಂತೇಳಿ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ನಾನು ಬಿಜೆಪಿ, ನಾನು JDS, ನಾನು ಕಾಂಗ್ರೆಸ್ ಅಂತ ಹೇಳ್ಕೊಂಡು ಅವ್ರವ್ರದೇ ಅಂದ್ರೆ, ಆಮೇಲೆ ನಮ್ಮ ಜಾತಿ, ನಮ್ಮ ಕುಲ, ನಮ್ಮ ಇದು ಅಂತ ಹೇಳ್ಬಿಟ್ಟು ನಿಮ್ಮನ್ನ ಒಂದು ಯಾಮಾರಿಸ್ಕೊಂಡು ಬಂದಿರತಕ್ಕಂತ ಒಂದು ವ್ಯವಸ್ಥೆ ಇವತ್ತು ಪ್ರತಿಯೊಂದು ಊರುಗಳಲ್ಲೂ ಇದೆ. ಸೊ ದಯವಿಟ್ಟು ಇದನ್ನ ಕೊನೆ ತನಕ ಗಮನ ಇಟ್ಟು ನೋಡಿ, ನಿಮಗೆ ಅರ್ಥ ಆಗುತ್ತೆ ಏನಂತ ಹೇಳ್ಬಿಟ್ಟು. ಪ್ರತಿ ಊರಲ್ಲೂ ಪ್ರತಿ ಗಲ್ಲಿನಲ್ಲಿ ಒಂದು 10 ಯುವಕರು ರೆಡಿ ಆಗ್ರಿ. ನೀವು ಯಾವ ರೀತಿ ರೆಡಿ ಆಗ್ಬೇಕಂದ್ರೆ, ನಿಮ್ಮ ಸಮಸ್ಯೆಗಳನ್ನ ಒಂದ್ ಕಡೆ ಬರ್ಕೋಬೇಕು. ನೋಡಿ, ಏನ್ ನಿಮ್ ಸಮಸ್ಯೆಗಳಿದೆಯೋ ಆ ಸಮಸ್ಯೆಗಳನ್ನ ಒಂದ್ ಕಡೆ ಇದ್ ಮಾಡ್ಕೊಳ್ಳಿ. ಒಂದು ಚರಂಡಿ ವ್ಯವಸ್ಥೆ ಇಲ್ಲ, ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಒಂದು ರಸ್ತೆ ಸರಿಯಾಗಿಲ್ಲ, ಆಮೇಲೆ ಬೀದಿ ದೀಪ ಸರಿಯಾಗಿಲ್ಲ. ಈ ತರ ನಿಮ್ಮದೇ ಆದಂತ ನಿಮ್ಮೂರಲ್ಲಿ ಒಂದಷ್ಟು ಸಮಸ್ಯೆಗಳಿರ್ತವೆ. ಸೊ ಆ ಸಮಸ್ಯೆಗಳ ಬಗ್ಗೆ ನೀವು ಧ್ವನಿ ಎತ್ತಲಿಲ್ಲ ಅಂದ್ರೆ ನೀವು ಮುಂದಿನ ದಿನಗಳಲ್ಲಿ ನೀವು ಏನು ಅಭಿವೃದ್ಧಿನೇ ಕಾಣಕ್ಕಾಗಲ್ಲ. ಆಮೇಲೆ ಈ ನೆಕ್ಸ್ಟ್ ಯಾರು ಮೆಂಬರ್ಗಳು ಬರೋರಿದ್ದಾರೆ ಅವ್ರಿಗೆ ದಯವಿಟ್ಟು ಈ ವಿಚಾರವನ್ನ ತಲುಪಿಸ್ಲೇಬೇಕು. ನೀವು ಯಾವ ರೀತಿ ಅಂದ್ರೆ, ಅವರಿಗೆ ಫಸ್ಟ್ ನೀವು ಒಂದ್ ಕಡೆ 10 ಜನ ಯುವಕರು ರೆಡಿ ಆಗ್ಬಿಟ್ಟು ನಿಮ್ಮೂರಿನ ಸಮಸ್ಯೆಗಳು ಒಂದ್ ಕಡೆ, ಆಮೇಲೆ ಒಂದು ಬಾಂಡ್ ಪೇಪರ್ ಯಾವ ರೀತಿ ಅಂದ್ರೆ, ಒಂದು 100 ರೂಪಾಯಿ ಬಾಂಡ್ ಪೇಪರ್ ತಗೋಬೇಕು. ಆ ಬಾಂಡ್ ಪೇಪರ್ ಅಲ್ಲಿ ನೀವು ಒಂದು ಎಂಟ್ರಿ ಮಾಡಿಸ್ಬೇಕು. ಏನ್ ಎಂಟ್ರಿ ಮಾಡಿಸ್ಬೇಕು? ನಮ್ಮೂರಿನ ಮೆಂಬರ್ ಯಾರ ಮುನಿಯಪ್ಪನೋ, ತಿಮ್ಮಪ್ಪನೋ, ಇನ್ನೊಬ್ರು ಮತ್ತೊಬ್ರು, ಅವರು ಈ ಸಲ ಮೆಂಬರ್ಗೆ ಶಿಫ್ಟ್ಗೆ ಇದು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಸೊ ನಾವು ಸಮ್ಮತದಿಂದ ಅವರಿಗೆ ಒಮ್ಮತದಿಂದ ವೋಟ್ ಮಾಡ್ತಾ ಇದ್ದೀವಿ. ಸೊ ಈ ವೋಟ್ ಮಾಡೋ ಪ್ರತಿರೂಪವಾಗಿ ಇವರು ನಮಗೆ ಈ ರೀತಿ ಕೆಲಸಗಳು ಮಾಡ್ಬೇಕು. ಯಾವ ರೀತಿ ಕೆಲಸಗಳು ನೋಡಿ, ಒಂದು ಚರಂಡಿ ವ್ಯವಸ್ಥೆ ಇಲ್ಲ, ಒಂದು ರಸ್ತೆ ವ್ಯವಸ್ಥೆ ಇಲ್ಲ, ಒಂದು ಬೀದಿ ದೀಪ ಸರಿ ಇಲ್ಲ, ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಸೊ ಇದು ಎಲ್ಲದಕ್ಕೂ ನಿಮ್ಮ ಮೆಂಬರ್ ಆಗಿರ್ತಕ್ಕಂಥ, ಅಂದ್ರೆ ನಿಮ್ಮ ಮೆಂಬರ್ ಆಗುವಂತ, ಮುಂದಿನ ದಿನಗಳಲ್ಲಿ ಮೆಂಬರ್ ಆಗುವಂತ ಒಬ್ಬ ಅಭ್ಯರ್ಥಿ ಈ ಬಾಂಡ್ ಪೇಪರ್ ಅಲ್ಲಿ 100 ರೂಪಾಯಿ ಬಾಂಡ್ ಪೇಪರ್ ಅಲ್ಲಿ ಬರೆದ್ಬಿಟ್ಟು ಸೈನ್ ಹಾಕಿ ಕೊಡಬೇಕು. ಯಾವ ರೀತಿ ಅಂದ್ರೆ, ನಾನು ಮುಂದಿನ 6 ತಿಂಗಳಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಕುಡಿಯೋ ನೀರಿನ ವ್ಯವಸ್ಥೆ ಆಗ್ಬೋದು, ಅಥವಾ ಚರಂಡಿ ವ್ಯವಸ್ಥೆ ಆಗ್ಬೋದು, ಅಥವಾ ಏನೇ ಸಮಸ್ಯೆ ಇರಲಿ ಬಗೆಹರಿಸಿ ಕೊಡ್ತೀನಿ ಅನ್ನೋ ಇದಕ್ಕೆ ಸೈನ್ ಹಾಕಿ ಕೊಡಬೇಕು. ಅದನ್ನ ಇವರೇನಾದ್ರೂ ವಿಫಲವಾದರೆ, ಅಂದ್ರೆ ಬಗೆಹರಿಸಲು ವಿಫಲವಾದರೆ ಇವರು ರಿಸೈನ್ ಮಾಡ್ಬೇಕಾಗ್ತದೆ. ದಯವಿಟ್ಟು ಗಮನ ಇಟ್ಟು ಕೇಳಿ. ನೀವು ಕೊಟ್ಟಿರ್ತಕ್ಕಂಥ ಯಾವುದೇ ಒಂದು ಕೆಲಸವನ್ನ ಮಾಡದೇ ಇದ್ರೆ, ನಿಮ್ಮ ಊರಿನ ಮೆಂಬರ್ ಆಗುವಂತ ಒಬ್ಬ ಅಭ್ಯರ್ಥಿ 6 ತಿಂಗಳಲ್ಲಿ ನಿಮ್ಗೆ ಕೊಟ್ಟಿರ್ತಕ್ಕಂಥ ಭರವಸೆ ಈಡೇರದಿದ್ರೆ ರಿಸೈನ್ ಮಾಡುವಂತ ಒಂದು ವ್ಯವಸ್ಥೆ ರೆಡಿ ಆಗ್ಬೇಕು. ಇದು ಪ್ರತಿಯೊಂದು ಊರಲ್ಲಿ, ಪ್ರತಿಯೊಂದು ಗ್ರಾಮ ಪಂಚಾಯತಿನಲ್ಲಿ, ಪ್ರತಿಯೊಂದು ಹಳ್ಳಿನಲ್ಲಿ ಈ ಒಂದು ವ್ಯವಸ್ಥೆ ಬರಬೇಕು. ಯಾಕೆಂದ್ರೆ ಇಷ್ಟು ದಿನಗಳಲ್ಲಿ ನೀವು ನೋಡ್ಕೊಂಡ್ ಬಂದಿರತಕ್ಕಂಥ ಅಭ್ಯರ್ಥಿಗಳು ಯಾರು ಕರೆಕ್ಟ್ ಆಗಿ ಕೆಲಸ ಮಾಡಿಲ್ಲ. ಇನ್ನು ಮುಂದೆ ಬರೋ ಮೆಂಬರ್ಗಳಿಗಾದ್ರೂ ಈ ತರ ಒಂದು ಷರತ್ತುಬದ್ಧ ನೀವು ಇದು ಕೊಟ್ರೆ ಅವರು ಮಾಡ್ಲೇಬೇಕು. ಮಾಡ್ಲಿಲ್ಲ ಅಂದ್ರೆ ರಿಸೈನ್ ಮಾಡ್ಲಿ. ನೆಕ್ಸ್ಟ್ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಅಭ್ಯರ್ಥಿನ ನಾವು ಸೆಲೆಕ್ಟ್ ಮಾಡೋಣ. ಇವತ್ತು ನಿಮ್ಮ ಊರುಗಳಲ್ಲಿ ಯಾವ ಕುಂಟೆ ಸರಿ ಇದೆ, ಯಾವ ಚರಂಡಿ ಸರಿ ಇದೆ, ಯಾವ್ದು ಸರಿ ಇದೆ ಹೇಳಿ. ಎಲ್ಲ ನಾವು ಊರುಗಳಲ್ಲಿ ಸಮೀಕ್ಷೆ ಮಾಡಿದಾಗ ಯಾವ ಊರಲ್ಲೂ 5-10 ವರ್ಷಗಳಿಂದ 10 ರೂಪಾಯಿ ಕೆಲಸನೂ ಸರಿಯಾಗಿ ಮಾಡಿಲ್ಲ. ಆದರೆ ಗ್ರಾಮ ಪಂಚಾಯತಿಗಳಲ್ಲಿ ಪ್ರತಿಯೊಂದಕ್ಕೂ ಬಿಲ್ಗಳು ಮಾತ್ರ ಆಗ್ತಾ ಇದಾವೆ. ನೀವು ಇದನ್ನ ಇವತ್ತಿನಿಂದನೇ ಎಚ್ಚೆತ್ಕೊಂಡು ಪ್ರತಿಯೊಬ್ಬ ಯುವಕರನ್ನು ನಿಮ್ಮ ಗಲ್ಲಿನಲ್ಲಿ, ಅಂದ್ರೆ ನಿಮ್ಮ ಬೀದಿನಲ್ಲಿ ಏನು ಕೆಲಸ ಆಗ್ಬೇಕು ಅದನ್ನೊಂದು ಲೀಸ್ಟ್ ಔಟ್ ಮಾಡ್ಕೊಳ್ಳಿ. ಆ ಕೆಲಸದನ್ನ 6 ತಿಂಗಳಲ್ಲಿ ಇವಾಗ ಬರ್ತಕ್ಕಂಥ ಮೆಂಬರ್ ಇದನ್ನ ಸರಿಪಡಿಸ್ಕೊಡ್ಲಿಲ್ಲ ಅಂದ್ರೆ ರಿಸೈನ್ ಮಾಡುವಂತ ಒಂದು ವ್ಯವಸ್ಥೆ ಆಗ್ಬೇಕು. ಪ್ರತಿಯೊಂದು ಊರಲ್ಲಿ ಇದನ್ನ ಒಂದು ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ನಿಮ್ಮ ಪ್ರತಿಯೊಂದು ಹಳ್ಳಿನೂ ಇವತ್ತು ಉದ್ಧಾರ ಆಗೋದಂತೂ ಖಂಡಿತ ಶತಸಿದ್ಧ.